ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸರು ವೆಂಕಟೇಶ್. ಮತ್ತೆ ಆ್ಯಸ್ ಯೂಶಲ್ ನಮ್ಮ ಅಡುಗೆ ಮನೆಯಿಂದನೇ ಬೆಳಗ್ಗೆನ ವೀಡಿಯೋ ಸ್ಟಾರ್ಟ್ ಆಗ್ತಿದೆ. ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಪೊಂಗಲ್ ಮಾಡ್ತಿದೆ. 1 ಪಾಟ್ ಮೀಲ್, ಏಕೆಂದರೆ ನಾನು ಏನಾಗಿತ್ತು ಆ್ಯಕ್ಚುಲಿ ಸ್ವಲ್ಪ ಬೇಳೆ ಜಾಸ್ತಿ ನೆನೆಸ್ಬಿಟ್ಟಿದೆ, ತುಂಬ ಜಾಸ್ತಿ ಹೋಗ್ಬಿಟ್ಟಿತ್ತು. ಅಷ್ಟೊಂದು ನಮಗೆ ನೆಸೆಸಿಟಿ ಇರಲಿಲ್ಲ, ಹಾಗಾಗಿ ಅದಕ್ಕೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಬೆಳಗ್ಗೆ ಅಕ್ಕಿ ಪೊಂಗಲ್ ಮಾಡ್ಕೊಂಡ್ರೆ ಬೆಳಗ್ಗೆನೇ ಅಕ್ಕಿ ತಿಂದ್ಬಿಟ್ರೆ ಮತ್ತೆ ಸರಿ ಹೋಗಲ್ಲ, ಲೈಕ್ ಇಡೀ ದಿನ ಒಂಥರ ಲೇಜಿ ಥರ ಇದ್ದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವಲಕ್ಕಿ ಪೊಂಗಲ್ ನೋಡಿ ಸಿಂಪಲಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದು ಚೆನ್ನಾಗಿ ಲೈಕ್ ಜೀರಿಗೆ ಮೆಣಸು ಎಲ್ಲ ಹಾಕಿ ಮಾಡಿದ್ರೆ ಈ ವೆದರ್ಗೆ ಸಕ್ಕತ್ತಾಗಿರುತ್ತೆ. ಅದಕ್ಕೆ ಮಾಡಿದೆ, ರೆಡಿ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ನೆನೆಸಿ ಜಾಸ್ತಿ ಆಗಿತ್ತು ಅಂತ ಹಾಗೆ ಇಟ್ಕೊಂಡು ಏನಕ್ಕೆ ಮಧ್ಯಾಹ್ನಕ್ಕೆ ಅವಲಕ್ಕಿ ಪಾಯಸ ಮಾಡ್ಕೊಳ್ಳೋಣ ಅಂತ ಸಿಂಪಲಾಗಿ ಬೇಕಾದ್ರೆ ನಿಮಗೆ ರೆಸಿಪಿ ತೋರಿಸ್ತೀನಿ. ಟೇಸ್ಟಿಯಾಗಿರುತ್ತೆ. ಯೂಶ್ವಲಿ ಸಿಹಿ ಅವಲಕ್ಕಿನ ತಿಂತಾಯಿದ್ವಿ ಚಿಕ್ಕವರಿದ್ದಾಗ, ಈಗ ಸ್ವಲ್ಪ ಅವೆಲ್ಲ ಕಮ್ಮಿ, ನಾವೇ ಮಾಡ್ಕೋಬೇಕು ಅಂದಾಗ ಅವೆಲ್ಲ ಬೇಜಾರು. ಸೊ ಅದಕ್ಕೆ ಇದನ್ನು ಉಳಿಸ್ಕೊಂಡಿದ್ದೀನಿ. ಇದು ರೆಡಿ ಆಯಿತು. ಆ್ಯಂಡ್ ಸಾಕಷ್ಟು ಕೆಲಸಗಳು, ಹಬ್ಬದ ಕೆಲಸಗಳು ಬೇಕಾದಷ್ಟು ಉಳಿದ್ಬಿಟ್ಟಿದೆ. ಹಾಗೆ ಇದೆಲ್ಲ ಸಾರ್ಟ್ ಔಟ್ ಮಾಡ್ಕೋತಾ ಇದೆ. ಯಾಕೆಂದರೆ ತುಂಬ ಜನ ಶುಕ್ರವಾರ ಸುಮಾರು ಮನೆಗಳು ನಿಮಗೆ ತೋರಿಸ್ದೆ ಆ್ಯಂಡ್ ತುಂಬ ಒಳ್ಳೆ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರಿ ಅಂತ ತುಂಬ ಜನ ಹೇಳಿದ್ರಿ. ಹಾಗಾಗಿ ಇದೆಲ್ಲ ಎತ್ತಿಟ್ಕೋತಾ ಇದೆ. ಇದು ನಂಗೆ ಒಬ್ರು ಕೊಟ್ಟಂಥ ರಿಟರ್ನ್ ಗಿಫ್ಟ್ಸ್ ಯೂಸ್ ಆಗುತ್ತೆ ಏನಕ್ಕಾದ್ರೂ. ಈ ಥರ ಒಂದು ಪೌಚ್, ಆ್ಯಕ್ಚುಲಿ ಇದು ದುಡ್ಡು ಇಟ್ಕೊಳ್ಳೋದು ಮಾಮೂಲಿ ಯೂಸ್ ಮಾಡ್ಬೋದು, ಇಲ್ಲ ಏನಾದ್ರು ಆರ್ಗನೈಸರ್ ಥರ ಯೂಸ್ ಮಾಡ್ತೀನಿ ಮಾಡ್ಕೊಂಡು. ನಾನು ಇದೊಂದು ಬಳೆಗೆ ಇಟ್ಕೊಳ್ಳೋಕ್ಕೆ ಆರ್ಗನೈಸ್ ಮಾಡೋಕ್ಕೆ ಇದೊಂದು ಆರ್ಗನೈಸರ್, ಏನಾದ್ರು ಊರಿಗೆ ಹೋಗ್ತೀವಿ ಅನ್ನೋಕ್ಕೆ ತೊಗೊಳೋಕ್ಕೆ ಚೆನ್ನಾಗಿರ್ತದೆ. ಸೊ ಎಲ್ಲನೂ ಎತ್ತಿಟ್ಕೋತಾ ಇದೆ. ಹಾಗೆ ನಮ್ಮ ಗೋಧಿ ಹುಲ್ಲನ್ನ ತೋರಿಸೋಣ ಅಂತ ಅಂದ್ಕೊಂಡೆ. ನನಗೆ ಸಖತ್ ಖುಷಿ ಆಯಿತು. ಇಷ್ಟೊಂದು ಕ್ಲೀನಾಗಿ ಬರುತ್ತೆ ಅನ್ನೋ ಪ್ಲ್ಯಾನ್ ಇರಲಿಲ್ಲ, ನಾನು ಇಷ್ಟೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿ ಸಾಕಷ್ಟು ಎತ್ತರಕ್ಕೆ ಬೆಳೆದಿದೆ. ಆ್ಯಂಡ್ ಎತ್ತರ ಆಗಿ ಇದು ಏನಂತಾರೆ ಸ್ಟ್ರೆಂತ್ ಇಲ್ದಂಗೆ ಸ್ವಲ್ಪ ಈ ಥರದ್ದು ಒಂದೊಂದು ಬಗ್ತಾ ಇದೆ. ದ್ಯಾಟ್ಸ್ ಓಕೆ. ನೋಡಿ ಚೆನ್ನಾಗಿ ಬಂದಿದೆ. ಇನ್ನೇ ಶುಕ್ರವಾರಕ್ಕೆ ಇಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಒಂದೊಂದೇ. ಅದ್ರ ಜೊತೆ ನಾನು ಆ್ಯಕ್ಚುಲಿ ಬೆಳಗ್ಗೆ ಗೊತ್ತು ವರಮಹಾಲಕ್ಷ್ಮಿಗೆ ಮರದ ಬಾಗ್ನ ರೆಡಿ ಮಾಡ್ಕೋಬೇಕು. ಮರದ ಬಾಗ್ನ ಕೊಡ್ತೀನಿ, ಅಂದರೆ 2 ರೆಡಿ ಮಾಡ್ಕೋತೀನಿ. ಒಂದು ಲಕ್ಷ್ಮಿಗೆ ಕೊಟ್ಬಿಟ್ಟು ಅದು ಮತ್ತು ನಾವೇ ಇಟ್ಕೋತೀವಿ ಅದನ್ನು. ಆ್ಯಂಡ್ ಇನ್ನೊಂದು ಯಾರಿಗಾರ ಬೇರೆಯವ್ರಿಗೆ ಕೊಡೋದು, ಅದನ್ನು ರೆಡಿ ಮಾಡ್ಕೋಬೇಕು. ಅದಲ್ಲದೆ ಬೇರೆ ಎಲ್ಲ ಲಕ್ಷ್ಮಿದು ಇದೆಲ್ಲ ಇಳಿಸಿ, ಬೆಳ್ಳಿ ಸಾಮಾನುಗಳೆಲ್ಲ ಇಳಿಸಿ ಎಲ್ಲ ರೆಡಿ ಮಾಡ್ಕೋಬೇಕು. ಸಾಕಷ್ಟು ಕೆಲಸ ಇದೆ. ಆ್ಯಂಡ್ ಇದ್ರ ಮಧ್ಯೆ ಒಂದ್ಸಲ ಮಲ್ಲೇಶ್ವರಂಗೆ ಹೋಗೋ ಪ್ಲಾನ್ ಇದೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಆ್ಯಂಡ್ ಅಲ್ಲೊಂದು ಮೀಟಿಂಗ್ ಇತ್ತು, ಆಗುತ್ತಾ ಇಲ್ಲ ಗೊತ್ತಿಲ್ಲ. ಹಾಗೆ ಹೋದರೆ 2-3 ಕೆಲಸ ಇಟ್ಕೊಂಡಿರ್ತೀನಿ. ಹಾಗೆ ಹೋದರೆ ತುಪ್ಪ ತರಬೇಕಿತ್ತು ಮನೆಗೆ. ಯೂಶ್ವಲಿ ತೆಗೆದಿದ್ದು ಸ್ವಲ್ಪ ಇಟ್ಕೊಂಡಿರ್ತೀನಿ ಅಷ್ಟೇ. ಕೆನೆದು ಮನೆ ತೆಕ್ಕೊಳ್ಳೋದು ನಮಗೆ ತಿನ್ನೋಕ್ಕೆ, ಅದೇ ಊಟಕ್ಕೆ ಎಲ್ಲ ಆಗುತ್ತೆ. ಸ್ವಲ್ಪ ಇದೆ. ಆ ಜೊತೆ ಅಲ್ಲಿ ತೊಗೊಂಡ್ಬಿಟ್ರೆ ದೀಪ ಹಚ್ಚೋಕ್ಕೆ ಆ್ಯಂಡ್ ನಮಗೆ ಸ್ವಲ್ಪ ಊಟಕ್ಕೂ ಅದು ಈಗ ಹಬ್ಬ ಸಾಲಿರೋದ್ರಿಂದ ಏನಾದ್ರು ಸ್ವೀಟ್ ಗೀಟ್ ಮಾಡೋಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ತರಕ್ಕೆ ಹೋಗಬೇಕು. ಹೋದರೆ ಆ್ಯಸ್ ಯೂಶ್ವಲ್ ತೋರಿಸ್ತೀನಿ. ಇದು ನಮ್ಮ ಮಲ್ಲೇಶ್ವರಂ ಅಂದರೆ ಬಿಡೋಕ್ಕಾಗುತ್ತಾ, ನಿಮಗೆಲ್ಲರಿಗೂ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ತೋರಿಸ್ತೀನಿ. ಆ್ಯಂಡ್ ಎಸ್ ತಿಂಡಿ ಆದಮೇಲೆ ಸಿಗ್ತೀನಿ. ಸಾಕಷ್ಟು ಮಾತಾಡೋದಿದೆ ನಿಮ್ಗಳ ಜೊತೆ, ಸಿಗ್ತೀನಿ ತಿಂಡಿ ತಿಂದ್ಕೊಂಡು. ಮುಗಿಸ್ಕೊಂಡು ಆ್ಯಕ್ಚುಲಿ ಈ ಥರ ಸ್ಟ್ಯಾಂಡ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ಆನ್ಲೈನಲ್ಲಿ. ಚೆನ್ನಾಗಿದೆ. ಗಿಡಗಳು ಇಡೋಕ್ಕೆ ನಾವು ಇದನ್ನು ಆಚೆ ಕಡೆ ಇಡೋಕ್ಕೂ ಯೂಸ್ ಮಾಡ್ತೀವಿ. ಬಟ್ ಏನು ಅಂತಂದರೆ ಕ್ಲೀನಾಗಿ ಒಳಗಡೆ ಪಾಟ್ಸ್ನ ಇಡೋಕ್ಕೆ ಚೆನ್ನಾಗಿರುತ್ತೆ, ಅಂದರೆ ಇಂಡೋರ್ ಪ್ಲಾಂಟ್ಸ್ ಇಡೋಕ್ಕೆ. ಸೊ ಒಂದಿನ ಟ್ರೈ ಮಾಡ್ತಾ ಇದ್ದೆ. ಮೇಯ್ನಾಗಿ ಏನಕ್ಕೆ ಅಂದರೆ ಈ ಪಾಟ್ಸ್ನ ಕೆಳಗೆ ಇಟ್ಬಿಟ್ರೆ ಕಸ ಗುಡಿಸ್ಬೇಕಾದ್ರೆ ಅಥವಾ ವ್ಯಾಕ್ಯೂಮ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಜಾಸ್ತಿ. ಏನಂದ್ರೂ ಮಾಮೂಲಿ ನಮಗೆ ಧೂಳು ಬಂದೇ ಬರುತ್ತೆ ಒಳಗಡೆ, ಎಷ್ಟೇ ಕ್ಲೀನ್. ನೋಡಿ ಎಲೆಗಳು ನೆನ್ನೆ ಎಲ್ಲ ಒರೆಸಿದ್ದೀನಿ, ಆದ್ರೂ ಎಲೆ ವೈಟ್ ಮಾಡಿದ್ರೆ ಧೂಳು. ಗಾಡಿಗಳೆಲ್ಲ ಓಡಾಡುತ್ತಲ್ಲ, ಸೊ ಗಾಳಿನೂ ಇದೆ ಗಾಡಿನೂ ಇದೆ, ಎಲ್ಲನೂ ಇದ್ದಾಗ ತುಂಬ ಧೂಳು ಬಂದೇ ಬರುತ್ತೆ. ಸೊ ಅದಕ್ಕೆ ಇದ್ರ ಮೇಲೆ ಇಡೋಣ ಅಂತ ತರಿಸ್ಕೊಂಡೆ. ಐರನ್ ಸ್ಟ್ಯಾಂಡ್ ಇದು, ಸ್ವಲ್ಪ ಲೈಟಾಗಿ ಭಾರ ಇದೆ, ತುಂಬ ಭಾರ ಅನ್ನೋಂಗೇನೂ ಇಲ್ಲ. ನಿಮ್ಗೆ ಆನ್ಲೈನ್ಗಳಾದರೆ ಈ ಥರ ಚೆನ್ನಾಗಿರುತ್ತೆ ನೋಡಿ, ಸ್ಟಡಿಯಾಗೂ ಇದೆ. ಆ್ಯಂಡ್ ಕೆಳಗಡೆ ಮೇಯ್ನಾಗಿ ಬುಷ್ ಕೊಟ್ಟಿರೋದ್ರಿಂದ ನೆಲ ಸ್ಕ್ರಾಚಸ್ ಆಗುತ್ತೆ, ಅವೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ನಮ್ಮ ಇಂಡೋರ್ ಪ್ಲಾಂಟ್ಸ್ನ ಇಡೋಣ ಅಂತ ಅಂದ್ಕೊಂಡು. ನನಗೆ ಇಂಡೋರ್ ಪ್ಲಾಂಟ್ಸ್ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಆಗ್ತಿದೆ. ಆಚೆ ಕಡೆ ಇರೋ ಗಿಡಗಳನ್ನ ಹೆಂಗೋ ಮೇಂಟೈನ್ ಮಾಡಿಬಿಡ್ತೀವಿ, ಬಟ್ ಒಳಗಡೆ ಇರೋದನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಸೊ ಆ್ಯಂಡ್ ಇದೆಲ್ಲ ಚೆನ್ನಾಗೂ ಕಾಣಿಸುತ್ತೆ, ಇದೆಲ್ಲ ಕ್ಲೀನಾಗಿ ಸ್ವಲ್ಪ ಕಟ್ಟಬೇಕು, ಕ್ಲೀನಾಗುತ್ತೆ. ಈ ಪಾಟ್ಸ್ ಚೆನ್ನಾಗೂ ಕಾಣಿಸುತ್ತೆ ಅಂತ ಇದನ್ನು ತರಿಸಿದ್ದೀನಿ. ಸೊ ಎಸ್, ಏನು ಮಾಡ್ತಾ ಇದು ನಮಗೆ ಪ್ರಾಬ್ಲಮ್ ಏನು ಗೊತ್ತಾ, ಫಸ್ಟು ಇಲ್ಲಿ ಚೇಂಜ್ ಮಾಡಿಸ್ಬೇಕು. ಇಲ್ಲಿ ಕೆಳಗಡೆ ಏನಂದರೂ ನೀರ್ದು ಒಳಗಡೆ ಹೋಗಿ ಈ ಥರ ಹೇಳ್ತಾ ಇದೆ. ಸೊ ಫಸ್ಟು ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕಬೇಕು. ಇದಕ್ಕೆ ಮತ್ತೆ ಅದೇ ಇದನ್ನೆಲ್ಲ ಫುಲ್ ತೆಗೆಸ್ಬಿಟ್ಟು ಪಟ್ಟಿ ಹಾಕಿಸಿ ಆಮೇಲೆ ಪೇಂಟ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ನಮಗೆ ನೀರು ಎಲ್ಲಿ ಫ್ಲೋ ಆಗುತ್ತೋ ಅಲ್ಲಿ ಈ ಪ್ರಾಬ್ಲಮ್ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ, ಮನೆ ಹೊಸದಾಗಿದ್ದಾಗ ಚೆನ್ನಾಗಿರುತ್ತೆ, ಪ್ರತಿಯೊಂದು ಕ್ಲೀನಾಗಿರುತ್ತೆ. ಸ್ವಲ್ಪ ಹೋಗ್ತಾ ಒಂದು 4 ವರ್ಷ 5 ವರ್ಷ ಆಯಿತು ಅಂತ ಅಂದರೆ ಇದೆಲ್ಲ ಪ್ರಾಬ್ಲಮ್ಗಳು ಏನೇಂದ್ರೂ ಶುರು ಆಗೇ ಆಗುತ್ತೆ, ಏನೂ ಮಾಡೋಕ್ಕಲ್ಲ. ಸೊ ಸದ್ಯದಲ್ಲೇ ಇದನ್ನು ಮಾಡಿಸ್ಬೇಕು. ಆ್ಯಕ್ಚುಲಿ ಆಚೆ ಕಡೆ ಎಲ್ಲ ಎಕ್ಸ್ಟೀರಿಯರ್ ಪೇಂಟಿಂಗ್ ಆಗ್ತದೆ ನಮ್ಮ ಅಪಾರ್ಟ್ಮೆಂಟು, ಹಾಗಾಗಿ ಅದಾದಮೇಲೆ ಒಳಗಡೆ ಪೇಂಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಯಾರು ಐಡಿಯಾಸ್ ಇದೆ ಡೆಫಿನೆಟ್ಲಿ ಕೊಡಿ. ಬರೀ ಪೇಂಟ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ,
ಅದು ಲೈಕ್ ವಾಲ್ ಪೇಪರ್ಸೋ ಅಥವಾ ಬೇರೆ ಡಿಸೈನ್ ಪೇಂಟೋ ಎಲ್ಲ ತುಂಬ ಏನೇನೋ ಬರುತ್ತಲ್ವ, ಸೊ ಟ್ರೈ ಮಾಡೋಣ ಅಂತ ಅನ್ಕೋತಾರೆ. ಆ್ಯಂಡ್ ಕರೆಕ್ಟಾಗಿ ಬಡ್ಜೆಟಲ್ಲೂ ಕೂತ್ಕೋಬೇಕು, ಅದನ್ನು ನೋಡಬೇಕು. ಮಾಡಿಸ್ತೀವಿ ಅಂತ ತಕ್ಷಣ ತುಂಬ ಖರ್ಚು ಮಾಡಿಬಿಡೋದು ಅವೆಲ್ಲ ಅಲ್ಲ. ಸೊ ಬಡ್ಜೆಟಲ್ಲಿ ಇದೆ, ಸೊ ಬಡ್ಜೆಟಲ್ಲಿ ಬರಬೇಕು. ಅದಕ್ಕಿಂತ ಮುಂಚೆ ನಮಗೆ ಇಂಟೀರಿಯರ್ ಬೇಕೋ ಅದನ್ನು ಮಾಡ್ಕೊಳ್ಳೋಣ ಅಂತ ಸದ್ಯಕ್ಕೆ ಇದನ್ನು ತರಿಸಿದ್ದೀನಿ. ಆ್ಯಂಡ್ ಇದನ್ನು ತುಂಬ ಜನ ಕೇಳಿದ್ರಿ, ನಾನು ಹಿಂದೆ ಯಾವಾಗಲೂ ವೀಡಿಯೋ ಇಟ್ಕೊಂಡಾಗ ಮಾಡಿದಾಗ ಎಲ್ಲಿ ತೊಗೊಂಬಂದ್ರಿ ಅಂತ. ಇದು ಮಲ್ಲೇಶ್ವರಮಲ್ಲಿ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದು. 250 ರೂಪಾಯಿ 300 ರೂಪಾಯಿ ಅಷ್ಟೇ. ನಾನು ತುಂಬ ಹಾಗೆಲ್ಲ ಪೇ ಮಾಡಲ್ಲ, ನನ್ನ ವೀಡಿಯೋಗಳು ಫಸ್ಟೇ ನೋಡ್ತಿರೋ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಚೆನ್ನಾಗಿದೆ ನೋಡಿ ಈ ಥರ ಹಿಂಗೆ. ಆ್ಯಂಡ್ ಆ್ಯಕ್ಚುಲಿ ಮಾಮೂಲಿ ಮಣ್ಣು ಟೆರಾಕೋಟಾಗಿ ಬರ್ತಲ್ಲ, ಅದು ಸ್ವಲ್ಪ ಭಾರ ಇದೆ. ನನಗೆ ಇಷ್ಟ ಆಗಿದ್ದು ಇದ್ರ ಮೇಲೆ ಇರುವಂಥ ಉಯ್ಯಾಲೆ ಮೇಲೆ ಗಣೇಶ ಇರೋದು. ಯೂಶ್ವಲಿ ಇದ್ರ ಮೇಲೆ ಏನು ಮಾಡ್ತೀನಿ, ಹಿಂಗೆ ಹೂ ಇಡ್ತೀನಿ. ಬಟ್ ಇವತ್ತು ಸದ್ಯಕ್ಕೆ ದೇವ್ರಿಗೆ ಇಟ್ಬಿಟ್ಟಿದೆ, ಇಲ್ಲಿ ಇಟ್ಟಿರಲಿಲ್ಲ. ಇದನ್ನು ಮೇಲೆ ಬೊಕೆ ಥರ ಮಾಡಿಬಿಟ್ಟು ಇಟ್ಟರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಅದನ್ನೆಲ್ಲ ಇಡಬೇಕು ಅಂದರೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದನ್ನು ಸೈಡ್ಗೆ ಇಡ್ತಾ ಇದ್ದೆ. ಇದು ಟೆರಾಕೋಟ ತುಂಬ ಭಾರ. ಸೊ ಇದನ್ನು ಇಟ್ಬಿಟ್ಟು ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಸೈಡಲ್ಲಿ. ಸೊ ಸದ್ಯಕ್ಕೆ ಅದು ಸರಿ ಮಾಡಿಸೋವರೆಗೂ ಒಂದು ಆಪ್ಷನ್ ನಮಗೆ ಪಾಟ್ಗಳಿಡೋದು. ಇದನ್ನು ಏನು ಮಾಡೋಣ ಅಂದರೆ ಇದನ್ನು ಇಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅದ್ರ ಪಕ್ಕ ಸೇಮ್ ಪಾಟ್ಸ್ನ ಇಟ್ಬಿಡ್ತೀನಿ, ಅಥವಾ ಆ ಕಡೆ ಈ ಕಡೆ ಇಟ್ಬಿಡೋಣ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ. ಇವೆರಡು ಮಧ್ಯೆ ಅದು ಆ ಎಂಡ್ ಇನ್ನೊಂದು ಇದೇ ಥರದ ಇನ್ನೊಂದು ಪಾಟ್ ಈ ಎಂಡ್ ಇಟ್ಬಿಡು. ಇದ್ರ ಮಧ್ಯೆ ಹಾಕ್ಬಿಡೋಣ. ಅಲ್ಲ ಅದು ಆ ಎಂಡ್ ಇರಲಿ, ಸರಿ. ಇದು ಪಕ್ಕದಲ್ಲಿ ಹಾಕ್ಬಿಡು. ಅಲ್ಲ ಆ ಕಡೆ ಈ ಕಡೆ ಇದನ್ನ ಇಟ್ಬಿಡೋಣ. ಅದನ್ನು ಇಟ್ಟು ಆ ಕಡೆ ಈ ಕಡೆ ಕಲರ್ ಪಾಟ್ ಆರೆಂಜ್. ಇನ್ನು ಆ ಕಡೆ ಸರ್, ಇನ್ನು ಆ ಕಡೆ ಸರ್ಸು, ಇದನ್ನು ಆ ಕಡೆ ಸರ್ಸು. ಆ ಕಡೆ ಈ ಕಡೆ ಈ ಥರ ಪಾಟ್ ಇಡೋಣ. ಈ ಥರದ್ದು ಇಡೋಣ ಅಂತನಾ? ಪೋರ್ಸಲಿನ್ ಪಾಟ್ ಏನು ನಮ್ಮ ಮನೇಲಿ ಕಡಿಮೆನಾ? ಯಾವುದೆಲ್ಲ ಒಳಗಿದೆ ಅಷ್ಟೇ, ಯಾವುದೋ ಆಚೆಗಿನ್ನ ತೆಗೆದಿಲ್ಲ ಪೂರ್ತಿ. ಮೇಂಟೈನ್ ಮಾಡೋದು ತುಂಬ ಕಷ್ಟ ಡೆಫಿನೆಟ್ಲಿ. ಎಲ್ಲಿ ಬಿದೋಗುತ್ತೋ ಎಲ್ಲಿ ಹಾಳಾಗೋಗುತ್ತೋ ಅನ್ನೋದು ಸಿಕ್ಕಾಪಟ್ಟೆ. ಸೊ ಇದನ್ನು ಆ ಕಡೆ ಇಟ್ಬಿಡ್ತೀನಿ. ಒಂದು ಪಾಟ್ ಇದೆ, ಬೇರೆ ಗಿಡ ಹಾಕಿದ್ದೆ, ತೆಗೆದುಬಿಟ್ಟು ಇದನ್ನು ಎಸ್ ದಿಸ್ ಲುಕ್ಸ್ ಗುಡ್. ಆ್ಯಕ್ಚುಲಿ ಒರೆಸ್ಬೇಕು ಮೇಲೆ. ವಾವ್ ಸಗದಾಗಿ ಕಾಣಿಸ್ತದೆ, ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಈ ಕಡೆಯಿಂದ ಚೆನ್ನಾಗಿ ತೋರಿಸಿದ್ರೆ. ಸೊ ಈಗ ಒಂದು ಲುಕ್ ಬಂತು. ಬಟ್ ಕೆಳಗಡೆ ನೋಡಿ ಕಸ ಗೊತ್ತಾಗ್ತಿದೆಯಾ, ಎಷ್ಟೋ ನಿಂತ್ಕೊಂಡ್ಬಿಡುತ್ತೆ ನಮಗೆ ಗುಡ್ಸೋಕ್ಕೆ. ಆ್ಯಂಡ್ ವ್ಯಾಕ್ಯೂಮ್ ಮಾಡೋಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಇದು ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತು. ಹಾಗಾಗಿ ಈ ಥರ. ಆ್ಯಂಡ್ ಒಳಗಡೆ ಗಿಡಗೆಲ್ಲ ಡೆಫಿನೆಟ್ಲಿ ಇಟ್ಕೊಳ್ಳಿ, ತುಂಬ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಆದರೆ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟನೇ, ಏನೂ ಮಾಡೋಕ್ಕಲ್ಲ. ಟೈಮ್ಲಿ ಆಗಿ ಬಿಸಿಲಲ್ಲಿ ಇಡಬೇಕು, ಸ್ವಲ್ಪ ನೀರು ಹಾಕಬೇಕು. ಇಲ್ಲ ನೀವು ತುಂಬ ಈಸಿಯಾಗಿ ಮೇಂಟೈನ್ ಮಾಡಬೇಕು ಅಂದರೆ ಮನಿ ಪ್ಲ್ಯಾಂಟ್ ದಿ ಬೆಸ್ಟ್. ಆರಾಮಾಗಿ ನೀವು ನೀರಲ್ಲಿ ಇಟ್ಟರು ಬರುತ್ತೆ. ಸೊ ಹೇಗಿದೆ ಅಂತ ಹೇಳಿ, ನಿಮಗೆ ಡೆಫಿನೆಟ್ಲಿ ಇದರದ್ದು ಲಿಂಕ್ ಬೇಕಿದ್ರೆ ಲಿಂಕ್ನ ಹಾಕಿರ್ತೀನಿ. ಚೆನ್ನಾಗಿದೆ, ಇನ್ನೊಂದು 3 ಪಾಟ್ ಇಡ್ಬೋದು. ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇದೆಯಲ್ಲ, ಸೊ ಏನಾದರೂ ಸ್ಟ್ಯಾಂಡ್ ಏನಾದ್ರು ಬೇಕಾದ್ರೆ ಉಪಯೋಗಿಸ್ಕೋಣ ಅಂತ ಅನ್ಕೊಳ್ತಾರೆ. 4 ಬರುತ್ತೆ. ನನಗೆ ಎಕ್ಸಾಕ್ಟ್ ರೇಟ್ ಮಾಡ್ಕೊಬಿಟ್ಟಿದ್ದೀನಿ, ಲಿಂಕ್ ಹಾಕ್ತೀನಿ, ಬೇಕಿದ್ರೆ ಲಿಂಕ್ಗಳನ್ನು ಪರ್ಚೇಸ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆರಾಮಾಗಿ ಇಟ್ಕೊಂಡು ಕ್ಲೀನಾಗಿ ನೀವು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಆರ್ಗನೈಸ್ ಮಾಡ್ಕೋಬೋದು. ಆಚೆ ಬಾಲ್ಕನಿಲಿ ಅಥವಾ ಮೇಲೆ ಟೆರೇಸಲ್ಲಿ ಎಲ್ಲಾದರೂ ಇಟ್ಕೋಬೋದು. ಸೊ ಎಸ್ ಈ ಥರ ಇದೆ, ಹೇಗಿದೆ ಅಂತ ಹೇಳಿ ಮಿಸ್ ಮಾಡಬೇಡಿ. ಆ್ಯಂಡ್ ಇಷ್ಟು ನಮ್ಮ ಆ್ಯಕ್ಚುಲಿ ಇವತ್ತಿನ ವೀಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರಿಗೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.